ಕನ್ನಡ ಜಾಣೆ ನಮಸ್ಕಾರ. ಮಂಡ್ಯ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ರೈತ ಸಂಘ, ಸ್ವಾಭಿಮಾನ, ರೈತರ ಸ್ವಾಭಿಮಾನ, ಆ ಒಂದು ಗಡ್ಸು. ಅಧಿಕಾರಿಗಳ ದರ್ಪ ದೌರ್ಜನ್ಯವನ್ನು ಮಂಡ್ಯ ರೈತರ ಹತ್ರ ನಡೆಯಲ್ಲ ಅಂಥೇಳಿ ಹಲವಾರು ನಿದರ್ಶನ ನೋಡಿದ್ದೀವಿ. ಇಂದಿನ ಪುಟ್ಟಣ್ಣಯ್ಯನವರ ಮಾತುಗಳು, ನಂಜನಸ್ವಾಮಿಯವರ ಆ ಮಾತುಗಾರಿಕೆ, ಇದೆಲ್ಲ ನೋಡಿದಾಗ ಈ ಒಂದು ಭಾವನೆ ಬರುತ್ತೆ. ಆದರೆ ಇವತ್ತು ಬದಲಾಗಿದೆ. ಇಲ್ಲೊಬ್ಬ ಅಧಿಕಾರಿ, ನಂಜನಸ್ವಾಮಿ ಹೇಳ್ತಿದ್ರಲ್ಲ, ಸರ್ಕಾರಿ ಕೂಲಿ ಅಂತ ಹೇಳ್ಬಿಟ್ಟು, ಅಂಥ ಒಬ್ಬ ಕೂಲಿ ಅಂದರೆ ತಾಲೂಕು ಆಫೀಸಿನ ಕಚೇರಿಯ ಒಬ್ಬ ತಹಸೀಲ್ದಾರ್ನ ಒಬ್ಬ ಕೂಲಿ ಮಂಡ್ಯ ರೈತನ್ನ ನಾಯಿ ಥರ ಎಳ್ಕೊಂಡು ಹೋಗಿ ಕೂಡ ಆಗ್ತಾನೆ. ಅಷ್ಟು ದರ್ಪ ತೋರಿಸ್ತಾನೆ ಅಂದರೆ, ನೀವು ಹಳೇ ಕಾಲದ ಗತಕಾಲದ ಮಂಡ್ಯ ಇದೆಯಲ್ಲ, ಅದು ಅಲ್ಲಿಗೆ ಮುಗಿದೋಯ್ತು, ನಮ್ಮ ಹತ್ರ ನಡೆಯಲ್ಲ ಅನ್ನೋ ಮೆಸೇಜು. ನಮ್ಮ ಹತ್ರ ನಡೆಯಲ್ಲ, ಮುಗಿದೋಯ್ತು ಕತೆ ನಿಮ್ಮದು ಅಂತೇಳ್ಬಿಟ್ಟು. ಈ ತಹಸೀಲ್ದಾರ್ ಅವನ ಹೆಸರೇನಪ್ಪ, ಶ್ರೇಯಸ್ ಅಂತ. ಶ್ರೇಯಸ್ ಅನ್ನೋ ತಹಸೀಲ್ದಾರು ಇಷ್ಟು ದಿಮಾಕು, ಇಷ್ಟೊಂದು ಈ ಗಾಂಚಲಿಗಳಿದಾವಲ್ಲ, ಇದು ಬರಲಿಕ್ಕೆ ಯಾರೋ ಹಿಂದ್ಗಡೆ ಕಾರಣ ಇರಬೇಕಲ್ಲ. ಸುಮ್ಮನೆ ಬಂದ್ಬಿಡುತ್ತಾ? ಯಾರಿಗೆ ಎಷ್ಟೆಷ್ಟು ಕೊಟ್ಟವನೇ, ಯಾರಿಗೆ ಎಷ್ಟೆಷ್ಟು ಹಮಾದಿ ಕೊಟ್ಟು ಬಂದವನು ಇವನು? ಮಿನಿಸ್ಟ್ರಿಗ ಚಂದ್ರರಾಯಸ್ವಾಮಿ ಅವರು ನಿಮಗೇನಾರು ಕೊಟ್ಟಿದ್ದಾನಾ? ಅಲ್ಲಿ ಲೋಕ MLA HD ಮಂಜು ಅವ್ರು ನಿಮಗೆ ಕೊಟ್ಟಿದ್ದಾನಾ? ಅಥವಾ ಮಂಡ್ಯ DC ಕೊಟ್ಟಿದ್ದಾನಾ? ಯಾರಿಗಾರಿಗೆ ಕೊಟ್ಟಿದ್ದಾನೆ? ಜುಲೈ 28ನೇ ತಾರೀಕು ನಡೆದಿರೋದು ಎಲ್ಲ ಬಾಯಿ ಮುಚ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮಾಡಿದಿಲ್ಲ ನಿಮಗಳಿಗೆಲ್ಲ. ಫಸ್ಟ್ ಒಂದು ವಿಡಿಯೋ ನೋಡಿ ತೋರಿಸ್ತೀನಿ, ಆಮೇಲೆ ಮಾತಾಡೋಣ. ನೋಡಿದ್ರಲ್ವಾ, ಒಬ್ಬ ಅಮಾಯಕ ರೈತ ಬಂದರೆ, ಇನ್ನು ಬೇರೆ ನೋಡಿದ್ವಿ, ಇಲ್ಲ ಲಂಚ ಕೇಳೋದು ನೋಡಿದ್ವಿ, ತಗಲಾಕತ್ತಾರೆ ಅದೊಂಥರ, ಅಥವಾ ಮಾಡ್ಕೊಡೋದೆ ಅಂತ ಹೇಳ್ಬಿಟ್ಟು ಜೋರು ಮಾಡೋದು ನೋಡಿದ್ವಿ. ಆದರೆ ರೈತನ್ನೇ ಎಳ್ಕೊಂಡು ಹೋಗಿ ಕೂಡಾಕ್ತಾರೆ ಅಂದರೆ, ಜುಲೈ 28ನೇ ತಾರೀಕಿಗೆ ಘಟನೆ ನಡೆದಿದೆ. ಅದಾಗಿ ಕೆಲವು ದಿನಗಳ ಹಿಂದೆ, ಅದು ಒಂದು 12-13 ದಿವಸದಿಂದ ಹೊರಗಡೆ ಬರುತ್ತೆ, ಮೀಡಿಯಾದೆಲ್ಲ ಬರುತ್ತಿದ್ದು, ಲೋಕಲೆಲ್ಲ ಪ್ರತಿಭಟನೆಗಳಾಗುತ್ತೆ, ಎಲ್ಲ ಆಗುತ್ತೆ. ಜಗ್ಗುತ್ತಾ ಇಲ್ಲ ಅವ್ನು ಶ್ರೇಯಸ್ ಅನ್ನೋ ಆ ತಹಸೀಲ್ದಾರು ಅವ್ನು ಕೇರೇ ಮಾಡ್ತಾಯಿಲ್ಲ, ಪೂಟ್ಗೋಸ್ಕರ ಕೇರ್ ಮಾಡ್ತಾಯಿಲ್ಲ. ಅಂದರೆ ಆತನ ಹಿಂದ್ಗಡೆ ಪ್ರಬಲವಾದ ಶಕ್ತಿಗಳು, ಕಾಣದ ಕೈಗಳೋ ಯಾವ ಕೈಗಳೋ ಗೊತ್ತಿಲ್ಲ. ಸುಮ್ಮನೆ ಆ ದಿಮಾಕ್ ಬರಲ್ವಲ್ಲ, ಆ ಗಾಂಚರಿಗಳು ಬರಲ್ವಲ್ಲ, ಇರ್ತಾವೆ ತಾನೆ. ನೋಡಿ, ಅಲ್ಲಿ ಸ್ಟ್ರೈಕ್ಗಳು ನಡೆದಿದೆ. ಅಲ್ಲಿ ನೋಡಿಬೇಕಾರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು, ಮಂಡ್ಯ ಜಿಲ್ಲೆ ಅಧ್ಯಕ್ಷರ ವೇಣು ಅಂತ ಹೇಳ್ಬಿಟ್ಟು ಇವ್ರ ನೇತೃತ್ವದಲ್ಲಿ ಎಲ್ಲ ಸ್ಟ್ರೈಕ್ ಎಲ್ಲ ಆಗಿದೆ. ಕ್ರಮ ಆಗಬೇಕು, ತಹಶೀಲ್ದಾರರು ದಬ್ಬಾಳಿಕೆ ದೌರ್ಜನ್ಯ ಇದೆ, ಅಮಾನತ್ ಆಗಬೇಕು. ನೋಡಿದ್ರಲ್ಲ, ಅಲ್ಲಿ ಸ್ಟ್ರೈಕ್ಗಳಾಗಿದ್ದಾವೆ, ಮತ್ತು ಲೋಕಲ್ ಮೀಡಿಯಾಗಳು ಬಂದಿದೆ. ಅಷ್ಟೇ ಅಲ್ಲ, ರಾಜ್ಯದ ಸ್ಟೇಟ್ ಲೆವೆಲ್ ನ್ಯೂಸ್ಗಳಲ್ಲೂ ಬಂದಿದೆ, ಬೇರೆ ಟಿವಿಗಳೆಲ್ಲ ಬಂದಿದ್ದಾವೆ. ಆದರೂ ಸಹ ಆತನ್ನು ಒಂದು ಕೂದಲು ಅಲ್ಲಾಡ್ಸೋಕ್ಕಾಯ್ತಲ್ಲ ಯಾರ ಕೈಲುವೆ. ಈಗ ಕಾಂಗ್ರೆಸ್ಸರು ಹೇಳ್ತಾರಪ್ಪ, ಚಂದ್ರಸ್ವಾಮಿ ಅವರೆಲ್ಲ, ನಾವು ರೈತರ ಪರ, ಈ ಬಿಡದಿ ರೈತರ ಹೋರಾಟ ನೋಡ್ತಾ ಇದೀವಲ್ಲ, ನಾವು ರೈತರ ಪರ, ರೈತರಿಗೋಸ್ಕರ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ, ಈ ವಿರೋಧ ಪಕ್ಷದವ್ರು ಬಿಡ್ತಾ ಇಲ್ಲ ಅಂತ ಡೊಂಗಿ ಹೊಡಿತಾವ್ರೆ. ಮತ್ತು ಈ JDS ಪಕ್ಷದವರು ನಾವು ರೈತರ ಪರ ಅಂತೇಳಿ ಪಾದಯಾತ್ರೆ ಮಾಡಿಬಿಟ್ಟಿದ್ರು. HD ಮಂಜು ಅವರೇ, ನಿಮ್ಮದೇ ಪಕ್ಷ, ಅಲ್ಲಿ ಲೋಕಲ್ MLA ಇರೋದು JDS ಅವರು, ನಿಮ್ಮದೇ ಪಕ್ಷದ ಪಾದಯಾತ್ರೆ ಹೊಂಟಿದ್ರು. ಇವ್ರು ರೈತರಲ್ವಾ? ಕಾಂಗ್ರೆಸ್ನ ಚಂದ್ರರಾಯಸ್ವಾಮಿ ಅವರೇ, ಇವ್ರು ರೈತರಲ್ವಾ? ಮತ್ತು ಯಾರು ಪರವಾಗಿದ್ದೀರ ನೀವು? ನಿಮ್ಮ ಹಣೆ ಬರೋಕ್ಕೆ ಇದುವರೆಗೆ ಎಷ್ಟು ದಿವಸ ಆಯ್ತು ರೀ? 1 ದಿವಸ ಆಯಿತು, 2 ದಿವಸ ಆಯಿತು. ಜುಲೈ 28ಕ್ಕೆ ಆಗಿರೋದು, ಬೆಳಕಿಗೆ ಬಂದು 1 ವಾರದ ಮೇಲೆ 10-12 ದಿವಸ ಆಯಿತು. ಇದುವರೆಗೂ ಯಾರು ತುಟಿಕ್ ಅಂತ ಇಲ್ಲ, ಆ ಮನುಷ್ಯನ ಅದು ಕಿತ್ತು ಒಗಾಸ್ತಾ ಇಲ್ಲ. ಇಲ್ಲ ಚಂದ್ರರಾಯಸ್ವಾಮಿಯವರೇ, ನಿಮಗೇನಾದ್ರು ಕೊಡಬಾರ್ದು ಕೊಟ್ಟು ಬಂದವನೇ, ನಿಮಗೆ ತಿನ್ನಿಸ್ಬಿಟ್ಟು ಬಂದವನವನು, ಇಲ್ಲ ಮಂಜು MLA ನಿಮಗೆ ತಿನ್ನಿಸ್ಬಿಟ್ಟು ಬಂದವನೇ, ಇಲ್ಲ DC ಏನಾದ್ರು ದುಡ್ಡು ತೊಗೊಂಬಿಟ್ರೆ ನಾಕೊಂಡಿದ್ದೀರಾ? ಮಂಡ್ಯ DC ಏನ್ರಿ ಮಾಡ್ತೀರಾ ನೀವು? ಏನು ಮಾಡ್ತಾಯಿದ್ದೀರಾ ನೀವು? ಯಾವ ಪುರುಷಾರ್ಥಕ್ಕೆ ಇಂಥ ದಿಮಾಕ್ನ ಅಧಿಕಾರಿನ? ನಂಜನಸ್ವಾಮಿ ಹಿಂದೆ ಹೇಳ್ತಾಯಿದ್ರು, ಸಿದ್ದರಾಮಯ್ಯರ ಕಥೆ ಹೇಳ್ತಾರೆ. ಗುಂಡೂರಾವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಮುಖ್ಯ ಕಾರ್ಯದರ್ಶಿ ಇರ್ತಾರೆ ಮೀಟಿಂಗಲ್ಲಿ ರೈತ ಸಂಘದ ಜೊತೆ. ನಂಜನಸ್ವಾಮಿ ಹೇಳ್ತಾರೆ, ಆ ಕೂಲಿನ ಕಳಿಸು ಅಂತ ಹೇಳ್ಬಿಟ್ಟು, ಕಳ್ಸಾಯ ಹೊರಗಡೆ ಅಂತ ಹೇಳ್ಬಿಟ್ಟು. ಅಂದರೆ ಸರ್ಕಾರಿ ಅಧಿಕಾರಿಗಳನ್ನು ರೈತರು ನಾವು ಕಟ್ಟುವ ಕಂದಾಯದಲ್ಲಿ, ನಾವು ಕಟ್ಟುವ ಟ್ಯಾಕ್ಸಲ್ಲಿ ಸಂಬಳತಾಣರು, ನೀವು ಕೂಲಿ, ನಾನು ದೇಶದ ಮಾಲೀಕ, ರೈತ ಈ ದೇಶದ ಮಾಲೀಕ ಅಂತೇಳಿ ನಂಜನಸ್ವಾಮಿ ಹೇಳ್ತಾಯಿದ್ರು. ಇವತ್ತಿಗೂ ಬಾರ್ಕೋಲ್ ಅನ್ನುವ ಅಥವಾ ಹಸಿರು ಸೇನಾನಿ ಅನ್ನೋ ಪುಸ್ತಕಗಳು ಓದ್ತಾ ಇದ್ದರೆ ನಿಮಗೆ ಮೈ ರೋಮಾಂಚನ ಆಗುತ್ತೆ. ರೈತರ ವಿಚಾರದಲ್ಲಿ ಮತ್ತು ಅಧಿಕಾರಿಗಳ ವಿಚಾರದಲ್ಲಿ ಯಾವ ಮಟ್ಟಕ್ಕೆ ಸ್ವಾಭಿಮಾನ ತುಂಬಿದ್ರು, ನಂಜನಸ್ವಾಮಿಯವ್ರ ಮಾತುಗಳು ಹೆಂಗಿರ್ತುತ್ತೆ ಅಂದರು.
ನೋಡಿದ್ದೀವಿ. ಇದೇ ಅರಸೀಕೆರೆಯಲ್ಲಿ ಒಬ್ಬ ಅಧಿಕಾರನ ಕಂಬ ಕಟ್ಟು ಬಾರಿಸಿದ್ರು ನಂಜುಂಡಸ್ವಾಮಿ ಅವರು, ಹರಗಿಸ್ಕೊಂಡ್ರು ಅದನ್ನ. ಮತ್ತು ಎಷ್ಟೋ ಜನ ಅವಧಿ ಮುಗಿದು ಸರ್ಕಾರಿ ವೆಹಿಕಲ್ಗಳನ್ನ ಉಪಯೋಗಿಸ್ತಾ ಇದ್ದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಅವ್ರನ್ನ. ಪುಟ್ಟಣ್ಣಯ್ಯನವ್ರ ಮಾತುಗಳು ನೋಡಿದ್ದೀವಿ, ಎಷ್ಟು ಗಡ್ಸಿರ್ತಾಯಿತ್ತು, ಹೆಂಗಿರ್ತಾಯಿತ್ತು ಅಂತ. ಇವತ್ತು ಮಂಡ್ಯ ರೈತ ಸಂಘ ಸತ್ತೋಗಿದೆಯಾ? ಆ ಗಡ್ಸೆ ಹೊಂಟೋಗ್ಬಿಟ್ಟಿದೆಯಾ? ಈ ಮಟ್ಟಕ್ಕೆ ಆಗ್ಬಿಟ್ರ ರೇ? ಬೇರೆ ಎಲ್ಲಾದರೂ ಪರವಾಗಿಲ್ಲ ರೀ, ಮಂಡ್ಯದಲ್ಲಿ ನಾವು ರೈತರು ಅಂದ್ರೆ ಹಾಸನ ಮಂಡ್ಯ ಜೋರದಾಗಿ ಹೇಳ್ತೀವಪ್ಪ, 2 ಜಿಲ್ಲೆಗಳನ್ನ. ಮಂಡ್ಯದಲ್ಲಿ ಒಬ್ಬ ಮಂಡ್ಯದ ರೈತನನ್ನು ನಾಯಿ ಥರ ಎಳ್ಕೊಂಡೋಗಿ ಕೂಡಾಕ್ತಾನೆ ಅಂದರೆ ಎಷ್ಟು ಗಾಂಚಲಿರಬೇಕು ಈ ಕೂಲಿಗೆ ಇವನಿಗೆ. ಇದುವರೆಗೂ ಮಾತಾಡ್ತಾ ಇಲ್ವನ್ರಿ? ಏನು ಸೇವ್ ಮಾಡ್ತಾಯಿದ್ದೀರಾ ನೀವು? ತಿಂದಿದ್ರೆ ಹಂಗಾರಿಲ್ಲ, ನೀವು ತಿಂದಿದ್ರೆ ಇಷ್ಟೆಲ್ಲ ಪಬ್ಲಿಕ್ ಆಗಿದೆ. ಅವ್ನು ಲಂಚ ಕೇಳ್ತಾನೆ, ಮತ್ತೊಂದು ಏನೋ ಆಗುತ್ತೆ ಅನ್ಬೋದು. ಅದಲ್ಲ, ಬಹುಶಃ ಇವನ ಹಿಂದ್ಗಡೆ ಆ ದಿಮಾಕ್ ಬರಲಿಕ್ಕೆ, ಆ ಗಾಂಚೆಗಳು ಬರಲಿಕ್ಕೆ ಈ ಯಾರು ಸಣ್ಣ ಪಡ್ತಾರಲ್ಲ, ದೊಡ್ಡ ಮಾಡ್ತಾರೆ. ಇಲ್ಲ ಚಂದ್ರಸ್ವಾಮಿ ಮಿನಿಸ್ಟರ್ ಇರ್ಬೋದು, MLA ಮಂಜು ಇರ್ಬೋದು, DC ಅವ್ರು ಇರ್ಬೋದು. ನಿಮಗೆ ಯಾರಿಗೋ ಲಂಚ ಕೊಟ್ಟು ತಿನ್ನಿಸ್ಬಿಟ್ಟೆ ಬಂದವನೇ, ಅದಕ್ಕೆ ಈ ದಿಮಾಕ್ ಮಾಡ್ತಾವನೆ, ಇಷ್ಟು ಗಾಂಚಲಿ ಮಾಡ್ತಾವನೆ, ಬಗ್ಗದೇ ಇಲ್ಲ ಅಂದರೆ ಇವನೇ ಹೆಂಗಾದ್ಮೇಲೆ ಇನ್ನು ಯಾರಿಗೂ ಕೆರೆ ಮಾಡಲ್ಲ. ಅಲ್ಲಿ ಪ್ರತಿಭಟನೆಗಳಾಗಿದೆ, ಎಲ್ಲ ಆಗಿದೆ. ಒಂದು ಸಣ್ಣ ಪಶ್ಚಾತ್ತಾಪ ಇಲ್ಲ ಅವನಿಗೆ, ಒಂದು ಕಾನೂನು ಕ್ರಮ ಇಲ್ಲ ಅವನಿಗೆ. ಯಾವ ಪುರುಷಾರ್ಥಕ್ಕೆ? ನೀವು ಯಾವ ರೈತರ ಪರವಾಗಿ? DK ಶಿವಕುಮಾರ್ ಅವರೇ, ನೀವು ಯಾವ ರೈತರ ಪರವಾಗಿದ್ದೀರ ನೀವು? ಹೇಳ್ರಿ ನಿಮ್ಮ ಮಿನಿಸ್ಟ್ರಿಗೆ ಹೇಳಿ ಸ್ವಲ್ಪ. ಬರೀ ಕೂತ್ಕೊಂಡು ಡೈಲಾಗ್ ಹೊಡೆಯೋದಲ್ಲ ಅಲ್ಲಿ. ಅಥವಾ JDS ಅಲ್ಲಿ ಕೂತ್ಕೊಂಡು ಪಾದಯಾತ್ರೆ, ಏನು ಕುಮಾರಣ್ಣ ನಿಖಿಲ್ ಮಾತಾಡಬೇಕು ಇವಾಗ, ಏನೋ ಪಾದಯಾತ್ರೆ ಮಾಡ್ಕೊಂಡು ಹೋಗೋದಲ್ಲ. ನೋಡಿ ನಿಮ್ಮದೇ MLA ಇದಾರಲ್ಲಿ, ಎಲ್ಲ MLAಗೆಲ್ಲ ಕೊಟ್ಟು ಬಂದಿರಬೇಕು ಅವನು. ಅದಕ್ಕೋಸ್ಕರ ಗಾಂಚಲಿ ತೋರಿಸ್ತಾವನೆ. ದಯವಿಟ್ಟು ಅಂತ ಎಲ್ಲದು ಆಗ್ರಹ, ನಿಮಗೇನು ಪುಡುವಸಿ ಮನವಿ ಮಾಡಬೇಕಾಗಿಲ್ಲ, ನಿಮ್ಗಳಿಗೆಲ್ಲ ಆಗ್ರಹನೇ ಮಾಡಬೇಕು. ಈ ಕೂಲಿನ ಕಿತ್ತು ಬಿಸಾಕಬೇಕು, ಓಡಿಸ್ತಾ ಇರಬೇಕು ಇವನಿಲ್ಲಿ, ಇರ್ಕೂಡ್ದು ಇವನು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ DC ಕಚೇರಿ ಎದುರುಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ಮಿನಿಸ್ಟ್ರಿಗೆ ಗೇರವ್ ಮಾಡಬೇಕಾಗುತ್ತೆ. ಚಂದ್ರಸ್ವಾಮಿ ಅವರೇ, ನಿಮ್ಮನ್ನು ಗೇರವ್ ಮಾಡೋ ಸಿಕ್ಕಿದ ಕಡೆ ನೀವು ನಾಗಮಂಗಲ ಮತ್ತೊಂದು ಬಂದಾಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಗ್ಯಾದರ್ ಆಗಬೇಕಾಗುತ್ತೆ. ಇಲ್ಲ ಮಂಜು ಅವ್ರು ಹೆಂಗಿದ್ರು ಲೋಕಲ್ ಸಿಗ್ತಾರಲ್ಲಿ, ನಿಮ್ಮ ಮನೆ ಮುಂದೆ ಧರಣಿ ಕೂರಿಸ್ಬೇಕಾಗುತ್ತೆ. ಎಚ್ಚೆತ್ಕೊಳ್ಳಿ, ಬಿಟ್ಬಿಡಿ ಈ ದಿಮಾಕ್ಗಳನ್ನೆಲ್ಲ. ಈ ಎಲೆಕ್ಷನ್ 2 ವರ್ಷ ಇರುತ್ತೆ. ನೀವು ಈಗಲೇ ಈ ರೈತರ ಪರವಾಗಿ ಇಷ್ಟು, ರೈತರೇ ಬೇಸಿಕ್ಕಲ್ಲಿ ಅಲ್ವಾ? ನಿಮ್ಗೇನು ಕಣ್ಣೇ ಕಾಣಲ್ವೇನ್ರಿ? ಮತ್ತು ಯಾವ ಪುರುಷಾರ್ಥ ನೀವು ಇರೋದು? ಅದೇನು ಯಾವ ಹಳ್ಳಿಲ್ಲ, ಯಾವುದೋ ಒಂದು ಕೊಂಪೆಲಿ ನಡೆದಿದೆಯಾ? ಯಾವುದೋ ಒಂದು ಹಳ್ಳಿಲಿ ನಡೆದಿದೆ ಗೊತ್ತಾಗಿಲ್ಲ ಅನ್ನೋಕ್ಕೆ. ತಾಲೂಕು ಕ್ಷೇತ್ರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ಯಾರೂ ಬಾಯ್ಬಿಡ್ತಾ ಇಲ್ಲ ಅಂದರೆ ನೀವೆಲ್ಲರೂ ಸಹ ಯಾರಾದರೂ ಒಬ್ಬರು ಇನ್ವಾಲ್ವ್ ಆಗಿದ್ದೀರಾ? ಅದು ಎಲ್ಲರೂ ಶೇರ್ ಆಗಿದ್ದೀರಾ? ನೀವೆಲ್ಲ ಗಾಡ್ ಫಾದರ್ಗಳು. ಅವನಿಗಿಂತ ಮೊದಲು ನಿಮಗೆ ಹಿಡ್ಕೋಬೇಕಾಗುತ್ತೆ. ಮಂಡ್ಯ ರೈತರು ಈಗಲಾರು ಎಚ್ಚೆತ್ಕೋಬೇಕು. ಹಳೇ ಬುರೇ ಸುಮ್ಮನೆ ಕೂತ್ಕೊಂಡು ನಾವು ಹಂಗಿದ್ವಿ, ನಮ್ಮ ಮಂಡ್ಯ ಇಂಡಿಯಾ ಅಂದ್ರೆ ಮಂಡ್ಯ, ಇವೆಲ್ಲ ನಡೆಯಲ್ಲ. ಈಗ ನೋಡಿ, ನಿಮ್ಮನ್ನು ಬೇಕಾರೆ ನಾವು ನಾಯಿ ಥರ ಕೂಡ ಹಾಕ್ತೀವಿ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಬಿಟ್ಟರೆ ಇನ್ನು ಬೇರೆಯವರು ಹಿಂಗೆ ಮಾಡ್ತಾರೆ. ಅದಾಗೋದಕ್ಕಿಂತ ಮುಂಚೆ ಎಲ್ಲರೂ ಎಚ್ಚೆತ್ಕೋಬೇಕು. ಈಗಲಾರು ಗೌರವ ಉಳಿಸ್ಕೊಂಡ್ರೆ ರೈತರ ಪರವಾಗಿ ಇದೀನಿ ತೋರಿಸ್ಬೇಕಂದ್ರೆ ಅಲ್ಲಿ ಚಂದ್ರಸ್ವಾಮಿ ಇರ್ಬೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಅಥವಾ MLA ಇರ್ಬೋದು ಮಂಜು ಅವರು ಕ್ರಮ ತಗೋಬೇಕು. ಈ ಕೂಲಿಯನ್ನು ಉಗಿದು ಓಡಿಸ್ಬೇಕು ಮೊದಲು. ನಮಸ್ಕಾರ.